ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾವಯ್ಯ ಆಯ್ತು ತಿಂಡಿ? ನಿಮ್ಮನೆ ಕೇಳ್ತಿರೋದು ಮಾವಯ್ಯ. ಮಾವಯ್ಯ ಎಲ್ಲಿದ್ದೀರಾ? ಏನು ಹೇಳಿ? ಏನಾಯ್ತು ಮಾವಯ್ಯ? ನಾನು ನಿನ್ನೆಯಿಂದ ನೋಡ್ತಾನೆ ಇವನಿ, ನೀವ್ಯಾಕೋ ಒಂಥರ ಇದ್ದೀರಾ? ಊರಿಂದ ಬಂದಾಗಿದ್ದಿದ್ದು ಉತ್ಸಾಹ ಈಗ ಕಾಣಿಸ್ತಾ ಇಲ್ಲ, ಏನಾಯ್ತು? ಏನಿಲ್ಲ, ಹಂಗೇನಿಲ್ವಲ್ಲ. ಇಲ್ಲ, ನೀವು ನನ್ನ ಆಟಿಕೆ ತಂದಾಗೂ ನೀವು ನಡ್ಕೊಂಡಿದ್ದ ರೀತಿ ಒಂಥರ ಆಯ್ತು. ನಿಮ್ಮ ಮನ್ಸನ್ನ ಏನೋ ಗೊಂದಲ ಚಿಂತೆ ಇದ್ದಂಗೆ ಐತೆ. ಅದೇನಂತ ಹೇಳ್ಕೊಳ್ಳಿ ಮಾವಯ್ಯ. ಇಲ್ಲಿ ನೋಡಿ ಮಾವಯ್ಯ, ಏನೇ ಸಮಸ್ಯೆ ಇದ್ರು ಯಾರು ತಾವನ್ನ ಹೇಳ್ಕೊಂಡ್ರೆ ಪರಿಹಾರ ಸಿಗ್ತದಂತೆ. ನನ್ನ ಮಗ ಮಗ ಅಂತ ನೀವೇ ಹೇಳ್ತಾ ಇರ್ತೀರಾ, ನಾನು ತಾವು ಹೇಳ್ಕೊಳಕ್ಕಿಲ್ವೇ? ಮಗಳ ಮೇಲೆ ಹಣೆ ಇಟ್ಟಿದ್ರು ಪರವಾಗಿಲ್ಲ, ನಾನು ನಿಜ ಹೇಳ್ಬಿಡ್ತೀನಿ. ನಂಗೆ ನನ್ನ ಮಗಳು ಮುಖ್ಯ. ಅಂದರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳಿ ಮಾವಯ್ಯ. ನಾಳೆ ದಿನ ನಿಮಗೆ ಹೆಂಡತಿ ಮುಖ್ಯನೋ ಅಥವಾ ಮಗು ಮುಖ್ಯನೋ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಇದನ್ನ ಇವಾಗ ಕೇಳ್ತಿದ್ದೀರಾ? ನೀವು ಹೇಳಿ. ನಂಗಿಬ್ರು ಮುಖ್ಯನೇ. ಹಂಗಲ್ಲ ನೋಡಿ ಮಾವಯ್ಯ, ಹೆಂಡತಿ ಇಲ್ಲದೆ ಜೀವನ ಇಲ್ಲ, ಮಗು ಇಲ್ಲದೆ ಬದುಕಿಲ್ಲ. ನನ್ನ ಪ್ರಕಾರ ಇಬ್ರು ಒಂದೇ ತೂಕನೇ. ನಿಮ್ಮ ಪ್ರಕಾರ ಎರಡು ಒಂದೇ ತೂಕ ಇರ್ಬೋದು, ಆದರೆ ಯಾವುದೇ ಮಗುಗೂ ತಾಯಿ ಇದ್ರೇನೆ ಬದುಕು. ತಾಯಿನೇ ಇಲ್ಲದೆ ಮಗು ಜೀವನ ಮಾಡೋದು ಕಷ್ಟ ಹೇಳಿ. ಅಂದರೆ ನಾಳೆ ದಿನ ನಿಮ್ಮ ಮಗುನೂ ರೀ ಅಪ್ಪ ಒಂದೊಂದ್ಸಲ ಹೀಗೆ ಹಿಂದೆ ನಡೆದಿರೋದೆಲ್ಲ ಯೋಚನೆ ಮಾಡ್ಕೊಂಡು ಏನೇನೋ ಮಾತಾಡ್ಬಿಡ್ತಾರೆ. ನನಗೆ ಅಮ್ಮ ಇಲ್ವಲ್ಲ, ಅದನ್ನ ಹೇಳಕ್ ಹೋಗ್ತಿರು ಅಷ್ಟೇ. ಕರೆಕ್ಟ್. ನೀವು ತಾಯಿ ಆಗ್ತಿರೋ ಅನ್ನೋ ಖುಷಿನಾಗೆ ನನ್ನ ಮಗಳಿಗೂ ತಾಯಿ ಇದ್ದಿದ್ರೆ ಚಂದಾಗಿರೋದಂತ ಏನೋ ಯೋಚನೆ ಮಾಡ್ತಾರೆ. ಹಾ ರೀ, ನಮ್ಮಪ್ಪ ನನ್ನ ವಿಷಯದಲ್ಲಿ ಹಾಗೇನೆ ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತಾರೆ. ನಿಮ್ಗೇನೋ ಕೆಲಸ ಇದೆ, ಗದ್ದೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರಿ, ಟೈಮ್ ಆಯ್ತು, ಹೊರಡಲ್ವಾ? ಹಾ ಹೋಯ್ತೀನಿ ಮಾವಯ್ಯ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ಮ ಮಗಳನ್ನ ಅವ್ರ ತಾಯಿಗಿಂತ ಹೆಚ್ಚಾಗಿ ನಾನು ನೋಡ್ಕೊತೀನಿ. ಏನಪ್ಪ ನೀವು? ಚಂದ್ರುಗೆ ಬಂಗಾರಮ್ಮನ ಮೇಲೆ ಗೌರವ ಜಾಸ್ತಿ, ಅದಕ್ಕೆ ಅವನಿಗೆ ಕೆಲಸ ಮಾಡಲ್ಲ ಅಂತ ಹಿಂದೆ ನಿಂತು ನಾನೇ ಫೈರ್ ಮಾಡಿದೆ. ಅಷ್ಟೇ ಅಲ್ಲ, ಹಾಸ್ಪಿಟ್ಲಿಗೆ ಹೋಗಿ ವಿಷದ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡಿ ಬಂಗಾರಮ್ಮ ಸಾಯೋ ಥರ ಮಾಡಿದ್ದು ನಾನೇ. ಈ ವಿಷಯ ಚಂದ್ರಗ್ ಗೊತ್ತಾ? ಇಲ್ಲ, ಇದುವರೆಗೂ ಚಂದ್ರು ಅವನು ಶೂಟ್ ಮಾಡಿದ್ದಕ್ಕೆ ಬಂಗಾರಮ್ಮ ಸತ್ತಿದ್ದು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಬಂಗಾರಮ್ಮನ ಸಾಯಿಸಿದ್ದು ನಾನು. ವಾ ರೇ ವಾ, ನಾನು ಬಚಾವಾಗೋದಕ್ಕೆ ಸಖತ್ತಾಗಿರೋ ಆಸ್ತಿನೇ ಸಿಕ್ಕಿದೆ.
ಇವಳನ್ನ ಕದ್ದು ಮುಚ್ಚಿ ಹೋಯ್ತಾರದು ನೋಡಿದ್ರೆ ನಂಜಮ್ಮ ಹೇಳ್ದಂಗೆ ಏನೋ ಮಸ್ಲತ್ ನಡೆಸ್ತಾಳೆ. ಅದು ಎಲ್ಲಿಗೆ ಹೋಯ್ತಾವಳೆ ಅಂತ ತಿಳ್ಕೊಂಡು ಇವಳು ಗುಟ್ಟನ್ನ ರಟ್ಟು ಮಾಡಲೇಬೇಕು. ಹಳ್ಳಿ ಬೀಜ ಸಿಕ್ಬಿಟ್ರೆ ಒಂದೇ ಏಟ್ನಾಗೆ ಕಥೆನೆ ಮುಗ್ದೋಯ್ತದೆ. ಯಾವ್ರೆ ಸ್ನೇಹದ ಮಗುನ ಸಾಯಿಸಂತ ಬೀಜ ಆದಷ್ಟು ಬೇಗ ಸಿಗ್ಲಪ್ಪ. ಛೇ, ಇಲ್ಲೇ ಎಲ್ಲ ನೋಡಿದ್ನಲ್ಲ. ಅಯ್ಯಯ್ಯೋ, ಈ ದ್ರಾಬೆ ನನ್ನ ಮಗ ಹಿಂದೆನೆ ಬಂದವನೇ. ಒಂದ್ ವೇಳೆ ನಾನು ಎಲ್ಲೋಯ್ತೀನಿ ಏನ್ ಮಾಡ್ತೀನಿ ಅಂತ ತಿಳ್ಕೊಳಕ್ ಬಂದವನ ಹೆಂಗೆ? ಈಗೇನಾದ್ರೂ ನನ್ನ ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ತೀವ್ನಿ ಅಂತ ಗೊತ್ತಾಗೋಯ್ತದೆ. ಏನ್ ಮಾಡೋದು? ಅಯ್ಯೋ, ಹೆಂಗಾದ್ರೂ ಸರಿ ಮೊದ್ಲಿನಿಂದ ಕಾಲ್ ಕೀಳ್ಬೇಕು. ಇಲ್ಲೇನೇ ಮಾಡ್ತಿದ್ದೆ? ನೀನೇನ ಇಲ್ಲಿ? ನನ್ನ ಕತೆ ಹಂಗಿರ್ಲಿ, ಈ ಗಿಡಗಳ ಮಧ್ಯೆ ಏನು ಹುಡುಕ್ತಾ ಇದ್ದೆ? ಹಾಳಾದವನು ಹಿಂದಿಂದನೇ ಬಂದು ಆಗೋ ಕೆಲ್ಸನೂ ಆಗಕ್ ಬಿಡ್ಲಿಲ್ಲ. ಥು. ಏನ್ ಗೊಣಗ್ತಿದ್ಯಾ? ಕೇಳೋಂಗೆ ಹೇಳು. ಇದೊಳ್ಳೆ ಕತೆ ಆಯ್ತಲ್ಲಯ್ಯ. ನಿನ್ ಕಣ್ ತಪ್ಸಿ ನಾನು ಎಲ್ಲೂ ಬರಂಗೇ ಇಲ್ವಾ? ನಿನ್ ಕಣ್ ತಪ್ಸ್ ಬಂದಿರೋದಕ್ಕೆ ನೀನ್ ಹಿಂದೆ ಬಂದಿರೋದು. ಏನ್ ಕಚಡ ಕೆಲಸ ಮಾಡಕ್ ಬಂದಿದ್ದಿ? ಅದು ಬೆಳಗ್ಗೆಯಿಂದ ತಲೆನಾಗ್ ಶೀತ ಸೇರ್ಕೊಂಡು ಸನ್ನಿ ಆದಂಗಾಗಿತ್ತು. ಅದಕ್ಕೆ ಸನ್ನಿ ಸೊಪ್ಪು ಹುಡ್ಕೊಂಡ್ ಬಂದಿದ್ದೆ. ಅಮ್ಮಣ್ಣ, ನೀನ್ ಹೇಳೋದನ್ನ ಕೇಳೋಕೆ ನಾನೇನೇನು ಮೂರ್ಖ ಅನ್ಕೊಂಬಿಡಿಯಾ? ದಿಟ ಹೇಳು, ಏನು ಹುಡುಕ್ತಿದ್ದೆ ಅಂತ. ದಿಟ್ಟವಾಗ್ಲೂ ನನ್ ಸನ್ನಿ ಸೊಪ್ಪನೆ ಹುಡ್ಕೊಂಡ್ ಬಂದಿದ್ದು. ನಿನ್ ತವ ಮಾತಾಡ್ತಿದ್ರೆ ನನ್ ತಲೆನೋವು ಇನ್ನೂ ಹೆಚ್ಚಾಯ್ತದೆ ಆತೆಯ. ಇದೊಳ್ಳೆ ಕತೆ ಆಯ್ತು. ಮೆಸ್ನಾಗೂ ಇರೋಂಗಿಲ್ಲ, ಮನೆನಾಗೂ ಇರೋಂಗಿಲ್ಲ, ಹಿಂಗ್ ಬೀದಿಲ್ ಬಂದು ನಿಂತ್ಕೊಳಂಗಿಲ್ಲ. ಒಳಗ್ ತಿಕ್ಲನ್ ಸಾವಸ ಆಯ್ತಲ್ಲ ನಂಗೆ. ಹೋಗು ಹೋಗು, ಒಂದಲ್ಲ ಒಂದಿನ ಪರ್ಮನೆಂಟ್ ಆಗಿ ಕಳಿಸ್ಬಿಡ್ತೀನಿ ನಿನ್ನ. ಏನ್ ಹುಡುಕ್ತಿರ್ಲಿಲ್ಲ ಅವಳು?